ಕಾಂತಾರ ಹೆಸರನ್ನ ಕೇಳಿದ್ರೆ ನಮ್ಮ ಕನ್ನಡಿಗರಿಗೆ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು. ನಮ್ಮ ಕನ್ನಡ, ನಮ್ಮ ಸಂಸ್ಕೃತಿ ಮತ್ತು ದಕ್ಷಿಣ ಕನ್ನಡದ ಒಂದು ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂತಹ ಒಂದು ಚಲನಚಿತ್ರ ಆಗಿರುತ್ತೆ. ಅದ್ರ ಬಗ್ಗೆ ಮಾತಾಡೋಣ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಮಮತಾ ಅಂತ, ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಯಾವ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ದಯವಿಟ್ಟು ಮರೆಯೋಕೆ ಹೋಗ್ಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಕೂಡ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ನೀವು ಕೊಡೋವಂಥ ಒಂದು ಲೈಕು, ಕಮೆಂಟ್ಸು ಮತ್ತು ಸಬ್ಸ್ಕ್ರಿಪ್ಷನಿಂದ ನಾವಿನ್ನೂ ಇದೇ ಥರ ಅತಿ ಹೆಚ್ಚು ಇನ್ಫಾರ್ಮೇಟಿವ್ ವೀಡಿಯೋಸ್ನ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ಇವತ್ತು ನಾನು ಕಾಂತಾರ ಮೂವಿ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಯಾಕಂದರೆ ಸ್ವಲ್ಪ ಲೇಟಾಗೆ ಮಾತಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಮೂವಿ ರಿಲೀಸ್ ಆಗಿ 1 ಮಂತ್ ಆದಮೇಲೆ. ಸೊ ಫಸ್ಟು ಮೂವಿ ರಿಲೀಸ್ ಆದಾಗ ನಾನು ಸ್ವಲ್ಪ ಲೇಟಾಗೆ ನೋಡಿದೆ. ಯಾಕಂತಂದರೆ ತುಂಬ ಕ್ರೌಡ್ ಇತ್ತು, ಟಿಕೆಟ್ ಅವೈಲಬಿಲಿಟೀಸ್ ಇರಲಿಲ್ಲ. ಸೊ ಆಮೇಲೆ ತುಂಬಾ ಕ್ರೌಡ್ ಇದೆ ಅಂತಲೂ ಎಲ್ಲನೂ ಹೇಳ್ತಾಯಿದ್ರು. ಸೊ ಹಾಗಾಗಿ ಸ್ವಲ್ಪ ಡಿಲೇ, ಸ್ವಲ್ಪ ಕ್ರೌಡೆಲ್ಲ ಕಡಿಮೆ ಆಗಲಿ ಆನಂತರ ಹೋಗೋಣ ಅಂತ ಅಂದ್ಕೊಂಡು ಸ್ವಲ್ಪ ಡಿಲೇ ಮಾಡಿದೆ ಅಂತಲೇ ಹೇಳ್ಬೋದು. ಸೊ ಪರವಾಗಿಲ್ಲ, ನಾವು ಹೋದಾಗಲೂ ಕೂಡ ಅದೇ ಥರ ಕ್ರೌಡ್ ಇತ್ತು. ಫಸ್ಟ್ಗಿಂತ ಸ್ವಲ್ಪ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಸೊ ಕಾಂತಾರ ಏನಂತಂದರೆ, ರಿಷಬ್ ಶೆಟ್ಟಿ ಅವರು ಫಸ್ಟು ಕಾಂತಾರ ಮಾಡಿದಾಗ ಅವರಿಗೆ ಏನಂತಂದರೆ ಪ್ಯಾನ್ ಇಂಡಿಯಾ ಮಾಡಬೇಕು, ಫಿಲಮ್ನ ಪ್ಯಾನ್ ಇಂಡಿಯಾ ಫುಲ್ಲು ಮಾಡಬೇಕು ಅಂತ ಏನಿರಲಿಲ್ಲ. ಸೊ ಫಸ್ಟಿಗೆ ಕಾಂತಾರ ಮಾಡಿದಾಗ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು. ಸೊ ಏನಂದರೆ ತುಂಬ ಸಿಂಪಲ್ಲಾಗಿದೆ, ಹಳ್ಳಿ ಥರ ಒಂದು, ಮತ್ತು ತುಂಬ ಮೇಕಪ್ ಆಗಲಿ, ಆರ್ಟಿಫಿಷಿಯಲಿಟೀಸ್ ಆಗಲಿ ಏನೂ ಇಲ್ಲ. ದಕ್ಷಿಣ ಕನ್ನಡದಲ್ಲಿ ಜನ ಯಾವ ಥರ ಇರ್ತಾರೆ, ಅವ್ರದ್ದು ಭಾಷೆ ಆಗ್ಬೋದು, ಸೊ ಅವ್ರದ್ದು ನಾರ್ಮಲಾಗಿ ಮಾತಾಡೋವಂತಹ ಭಾಷೆ, ಹಾಗೆಯೇ ಅಲ್ಲಿಯ ಸಂಸ್ಕೃತಿ ಸಂಪ್ರದಾಯ ಎಲ್ಲನೂ ಎತ್ತಿಡ್ದಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಏನಪ್ಪ ಅಂತಂದರೆ, ಫಸ್ಟು ಕಾಂತಾರ ಹಿಟ್ ಆದಾಗ ಅದಕ್ಕೆ ಫಸ್ಟು ಕಾಂತಾರ ಬಂದಾಗ ಅವರು ಒಂದು 25-30 ಕೋಟಿಯಷ್ಟು ಇನ್ವೆಸ್ಟ್ ಮಾಡಿದರು. ಆಗ ಇನ್ವೆಸ್ಟ್ಮೆಂಟು ಕೂಡ ಅಷ್ಟು ಇರಲಿಲ್ಲ. ಸೊ ಆದರೂ ಕೂಡ ಜನ ಎಲ್ಲರೂ ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ಈ ಕಾಂತಾರನ ಮೂವಿನ ಎಲ್ಲರೂ ನೋಡಿದ್ರು ಕೂಡ ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ಇದು ಡಬ್ಬಿಂಗ್ ಆಯಿತು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇಡೀ ಪ್ಯಾನ್ ಇಂಡಿಯಾನೇ ಈ ಚಲನಚಿತ್ರನ ಎಲ್ಲರೂ ಒಪ್ಕೊಂಡ್ರು ಅಂತಲೇ ಹೇಳ್ಬೋದು. ಸೊ ಫಸ್ಟು ಈ ಕಾಂತಾರ ಇಷ್ಟು ಫೇಮಸ್ಸು ಸಕ್ಸಸ್ಫುಲ್ ಸ್ಟೋರಿ ಆದ ನಂತರ ರಿಷಬ್ ಶೆಟ್ಟಿ ಅವ್ರಿಗೆ ಒಂದು ಥಾಟ್ಸ್ ಬಂತು. ಏನಪ್ಪ ಅಂತಂದರೆ, ಕಾಂತಾರ ಪ್ರೆಸೆಂಟ್ಲಿ ಏನಿದೆ ಅದನ್ನು ಮಾತ್ರ ಮಾಡಿದರು. ಸೊ ಅದು 1000 ವರ್ಷಗಳ ಹಿಂದೆ ಯಾವ ಥರ ಇತ್ತು ಫಸ್ಟು ಕಾಂತಾರ ಬರೋಕ್ಕಿಂತ ಮುಂಚೆ ಪೂರ್ವಜರು ಅಂದರೆ ನಮ್ಮ ಅಜ್ಜಿ, ತಾತ, ಮುತ್ತಾತ ಅವರ ಕಾಲದಲ್ಲಿ ಯಾವ ಥರ ಇತ್ತು ಅನ್ನೋಂಥ ಒಂದು ಸ್ಟೋರಿನ ಕಾಂತಾರ ಚಾಪ್ಟರ್ 1 ತೊಗೊಂಬಂದಿದ್ದಾರೆ. ಸೊ ಇದು ಯಾವ ಥರ ಅಂದರೆ ರಾಜವೈಭೋಗ ಈ ಥರದ್ದೆಲ್ಲನೂ ತೋರಿಸಿರೋದ್ರಿಂದ ಇದ್ರದ್ದು ಬಜೆಟ್ಟು ಸ್ವಲ್ಪ ಫಸ್ಟ್ ಬಜೆಟ್ಗಿಂತ ಒಂದು 10% ಜಾಸ್ತಿ, 10 ಪಟ್ಟು ಜಾಸ್ತಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ಆ ರಾಜವೈಭೋಗ ಬರಬೇಕು, ಆಮೇಲೆ ಅದಕ್ಕೆ ಮೇಕಪ್ ಆಗ್ಬೋದು, ಮತ್ತು ಸಾಂಗ್ಸ್ ಆಗ್ಬೋದು, ಈ ಥರದ್ದೆಲ್ಲನೂ ಶೂಟ್ ಮಾಡೋದಕ್ಕೆ ಏನಪ್ಪ ಅಂತಂದರೆ ಅಷ್ಟು ಖರ್ಚಾಗೇ ಆಗುತ್ತೆ. ಮತ್ತು ಅದಕ್ಕೆ ತಕ್ಕಂಥ ಜನಗಳು, ಸೈನಿಕರು, ಸೇವಕರು ಈ ಥರದ್ದೆಲ್ಲನೂ ಅವರು ಸೆಟ್ ಮಾಡಬೇಕಂತಂದರೆ ಅದಕ್ಕೆ ಸ್ವಲ್ಪ ಬಜೆಟು ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದೇನಪ್ಪ ಅಂತಂದರೆ ಒಂದು ಪಂಚವಾರ್ಷಿಕ ಯೋಜನೆ ಥರ ತೊಗೊಂಡಿದ್ದಾರೆ. ರಿಷಬ್ ಶೆಟ್ಟಿ ಅವರು ಎಲ್ಲ ಕಡೆ ಹೇಳ್ತಾ ಇರ್ತಾರೆ, ನಾವು ಕಾಂತಾರ ಚಾಪ್ಟರ್ 1ಗೆ 5 years ವರ್ಕ್ ಮಾಡಿದ್ದೀವಿ ಅಂತ ಎಲ್ಲ ಕಡೆ ಹೇಳ್ತಾರೆ. ಸೊ ಚಲನಚಿತ್ರ ನೋಡಿದವ್ರಿಗೆ ಗೊತ್ತಾಗುತ್ತೆ ಎಷ್ಟು ಎಫರ್ಟ್ ಹಾಕಿದ್ದಾರೆ, ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆ ಚಲನಚಿತ್ರ ನೋಡಿದವ್ರು ಎಲ್ಲರಿಗೂ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಬಜೆಟ್ ಬಂದು 125 lakhs to 125 to 130 crores ಇದು ಅಂದರೆ ಮುಂಚಿನ ಕಾಂತಾರಗಿಂತ 10 ಪಟ್ಟು ಜಾಸ್ತಿನೇ ಮಾಡಿದ್ದಾರೆ. ಸೊ ಈ ಚಲನಚಿತ್ರದಲ್ಲಿ ಫುಲ್ಲು ಗ್ರ್ಯಾಂಡ್ ಸ್ಕೇಲಲ್ಲಿ, ಬಿಗ್ ಸ್ಕೇಲಲ್ಲಿ ಮತ್ತು ರಿಚ್ನೆಸ್ಸನ್ನ ಜಾಸ್ತಿ ತೋರಿಸಿದ್ದಾರೆ. ಆ ಕಲ್ಲರ್ ಆಗ್ಬೋದು, ಆ ಎಫೆಕ್ಟ್ ಆಗ್ಬೋದು, ಗ್ರಾಫಿಕ್ಸ್ ಆಗ್ಬೋದು, ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮತ್ತು ರಿಷಬ್ ಶೆಟ್ಟಿ ಮತ್ತು ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡಿರೋಂತಹ ಅವರೆಲ್ಲರೂ ತುಂಬ ಚೆನ್ನಾಗಿ
ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ರಿಷಬ್ ಶೆಟ್ಟಿ ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ಜಯರಾಮು, ದೇವಯ್ಯ, ರುಕ್ಮಿಣಿ ಇವರೆಲ್ಲರದ್ದು ಆ್ಯಕ್ಟಿಂಗ್ ಅಂತೂ ಸಖತ್ತಾಗಿದೆ, ಎಕ್ಸಲೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಇದಕ್ಕೆ ಕಾಸ್ಟ್ಯೂಮ್ ಡಿಸೈನಿಂಗು ಪ್ರಗತಿ ಶೆಟ್ಟಿ ಅವರು ಕೂಡ ಮಾಡಿದ್ದಾರೆ. ಸೊ ಅವರು ಕೂಡ ಈ ಮೂವಿಯಲ್ಲಿ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ಚಲನಚಿತ್ರನ ಡೈರೆಕ್ಟ್ ಮಾಡಿರೋದು ರಿಷಬ್ ಶೆಟ್ಟಿ ಅವ್ರದ್ದು. ಆ್ಯಕ್ಟಿಂಗು ಮತ್ತು ಡೈರೆಕ್ಷನ್ನು ಎಲ್ಲನೂ ತುಂಬಾ ಚೆನ್ನಾಗಿದೆ, ಎಕ್ಸಲೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ಸಾಂಗ್ಸ್ ಆಗಲಿ, ಮ್ಯೂಸಿಕ್ ಆಗಲಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಬ್ಯಾಕ್ಗ್ರೌಂಡ್ ಏನೋ ಮ್ಯೂಸಿಕ್ ಆಗಿರ್ಬೋದು. ಸೊ ಕಾಂತಾರ 1ಇಂದನೂ ಸ್ವಲ್ಪ ತೊಗೊಂಡಿದ್ದಾರೆ. ಅದರಲ್ಲಿ ಕೆಲವು ಎಮೋಷ್ನಲ್ ಮ್ಯೂಸಿಕ್ಸ್ ಇದೆ ಅಂತಲೇ ಹೇಳ್ಬೋದು. ಸೊ ಅದೇನೋ ಆ ಟ್ಯೂನ್ ಕೇಳಿದ್ರೇ ನಮ್ಮ ಮೈ ರೋಮಾಂಚನ ಆಗುತ್ತೆ ಅಂತಲೇ ಹೇಳ್ಬೋದು. ಅದಂತೂ ಫಸ್ಟು ಕಾಂತಾರಲ್ಲಿ, ಸೆಕೆಂಡು ಕಾಂತಾರಲ್ಲಾದರೂ ಕೂಡ ತುಂಬಾ ಚೆನ್ನಾಗಿದೆ ಕೆಲವು ಮ್ಯೂಸಿಕ್ಗಳು. ಇದೇನಪ್ಪ ಅಂದರೆ ಟೋಟಲಿ ವಿಲೇಜ್ ಸ್ಟೋರಿನೇ ಆಗಿರುತ್ತೆ. ವಿಲೇಜಲ್ಲಿ ಯಾವ ಥರ ಇದೆ ಕಲ್ಚರು, ರಾಜ ರಾಣಿ ಆ ಥರದ್ದೆಲ್ಲನೂ ತುಂಬಾ ಚೆನ್ನಾಗಿದೆ. ಮತ್ತು ಕಾಮಿಡಿ ಸೀನ್ಸ್ ಅಂತೂ ಎಕ್ಸಲೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಮತ್ತು ಕಾಸ್ಟ್ಯೂಮ್ ಡಿಸೈನ್ ಅಂತೂ ಈ ಮೂವಿಯಲ್ಲಿ ಕಾಸ್ಟ್ಯೂಮ್ ಡಿಸೈನ್ ಬಗ್ಗೆ ಮಾತಾಡೋ ಹಾಗೇನೇ ಇಲ್ಲ. ರುಕ್ಮಿಣಿ ವಸಂತ್ ಅವರಿಗೆ ಮಾಡಿರುವಂತಹ ಇದು ಮೇಕಪ್ ಆಗ್ಬೋದು, ಕಾಸ್ಟ್ಯೂಮ್ ಆಗ್ಬೋದು, ಆ ಕ್ಯಾರೆಕ್ಟರ್ಗೆ ಸೂಟಬಲ್ ಆಗಿ ತುಂಬಾ ಚೆನ್ನಾಗಿದೆ, ಎಕ್ಸಲೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಇನ್ನು ಬೇರೆ ವಿಷಯಕ್ಕೆ ಬಂದರೆ ಫೈಟಿಂಗ್ ಅಂತೂ ತುಂಬಾ ಚೆನ್ನಾಗಿದೆ, ಎಕ್ಸಲೆಂಟಾಗಿ ಫೈಟಿಂಗ್ ಸೆಟ್ಟಿಂಗ್ಸ್ ಆಗಿರ್ಬೋದು ಅದೆಲ್ಲ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಫಾರೆಸ್ಟ್ ಸೀನು ಆಲ್ಮೋಸ್ಟ್ ಇದು ಫಾರೆಸ್ಟಲ್ಲಿ ಆ ಥರ ಎಲ್ಲ ಸೀನ್ಗಳಂತೂ ಸಕ್ಕತ್ತಾಗಿದೆ. ಸೊ ಬೇರೆ ಮೂವೀಸಲ್ಲಿ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಂತಲೇ ಹೇಳ್ಬೋದು. ಆಮೇಲೆ ಫಿಲಮ್ದು ಕ್ಲೈಮ್ಯಾಕ್ಸಿಗೆ ಬಂದರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಕ್ಲೈಮ್ಯಾಕ್ಸಲ್ಲಿ. ಸೊ ರಿಷಬ್ ಶೆಟ್ಟಿ ಅವರು ಇದೇ ಥರ ಇನ್ನೂ ಒಳ್ಳೆ ಮೂವಿಗಳನ್ನು ಮಾಡಲಿ. ನಮಗಿನ್ನೂ ಇದೇ ಥರ ದಕ್ಷಿಣ ಕನ್ನಡದ, ನಾವು ಕರ್ನಾಟಕದವರೇ, ಬಟ್ ನಾವಿರೋದು ಬೆಂಗಳೂರಲ್ಲಾಗಿರೋದ್ರಿಂದ ನಮಗೆ ಅಷ್ಟು ದಕ್ಷಿಣ ಕನ್ನಡದ್ದು ಅವ್ರದ್ದು ಕಲ್ಚರ್ ಆಗಿರ್ಬೋದು ಅದನ್ನೆಲ್ಲನೂ ಕಂಪ್ಲೀಟಾಗಿಯೂ ಏನು ಮಿಸ್ ಆಗಿದೆ, ದೈವಾರಾಧನೆ ಅದೆಲ್ಲನೂ ಇನ್ನೂ ಸ್ವಲ್ಪ ಜಾಸ್ತಿ ಇದೇ ಥರ ಮೂವಿಗಳನ್ನು ಮಾಡಿ ಇಡೀ ಪ್ರಪಂಚಕ್ಕೆ ದಕ್ಷಿಣ ಕರ್ನಾಟಕದಲ್ಲಿ ಯಾವ ಥರ ಇದೆ ಅನ್ನೋದನ್ನು ತೋರಿಸ್ಕೊಡ್ಲಿ ಅನ್ನೋದೇ ನನ್ನ ಆಸೆ, ಬಯಕೆ ಆಗಿರುತ್ತೆ ಅಂತಲೇ ಹೇಳ್ಬೋದು. ಕರಾವಳಿ ಕಲ್ಚರ್ ಆಗ್ಬೋದು, ದೈವಾರಾಧನೆ ಅದೆಲ್ಲದೂ ಇನ್ನೂ ಸ್ವಲ್ಪ ಪ್ರಪಂಚಕ್ಕೆ ಪರಿಚಯ ಮಾಡಿಸಿದ್ರೆ ಇನ್ನೂ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಬೇರೆ ಚಲನಚಿತ್ರಗಳೆಲ್ಲ ಬಂದಿದೆ, ಬಟ್ ಈ ಥರ ಅವರು ಊರಲ್ಲಿ ನಡೆಯುವಂತಹ ಕರಾವಳಿ ಕಲ್ಚರು ಆ ಥರದ್ದೆಲ್ಲನೂ ಬೇರೆ ಯಾರೂ ಅಷ್ಟು ತೋರಿಸಿಲ್ಲ. ಅಕಸ್ಮಾತ್ ಅವ್ರ ಮೂವೀಸಲ್ಲಿ ತೋರಿಸಿದ್ರು ಸ್ವಲ್ಪನೇ ತೋರಿಸಿದ್ದಾರೆ. ಬಟ್ಟು ರಿಷಬ್ ಶೆಟ್ಟಿ ಅವರ ಮೂವೀಸಲ್ಲಿ ಅವ್ರದ್ದು ಕರಾವಳಿ ಸಂಸ್ಕೃತಿ ಏನಿದೆ ಅದನ್ನು ಫುಲ್ಲು ಡೀಟೇಲಾಗಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ಅದಲ್ಲದೆ ಸ್ವಲ್ಪ ಮಲೆನಾಡು ಆ ಥರದ್ದೆಲ್ಲನೂ ಕೊಡಗು ಸಂಸ್ಕೃತಿ ಅದೆಲ್ಲನೂ ಸ್ವಲ್ಪ ಅಲ್ಲಿದೂ ಒಂದು ಮೂವಿ ಮಾಡಿ ತೋರಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಅವರಿಗೊಂದು ಐಡಿಯಾ ಬರಲಿ. ಅವರು ಕೊಡಗುದು ತುಂಬ ಮೂವೀಸಲ್ಲಿ ತೋರಿಸಿದ್ದಾರೆ. ಇಷ್ಟು ರಿಷಬ್ ಶೆಟ್ಟಿ ಅವರು ಏನು ಕರಾವಳಿ ಕಲ್ಚರ್ ತೋರಿಸಿರೋ ಥರ ಬೇರೆ ಮೂವೀಸಲ್ಲಿ ಕೊಡಗುದು ಅಷ್ಟೇ ಡೀಟೇಲಾಗಿ ತೋರಿಸಿಲ್ಲ ಅಂತಲೇ ಹೇಳ್ಬೋದು. ಸೊ ರಿಷಬ್ ಶೆಟ್ಟಿ ಅವ್ರಿಗೇನಾದ್ರು ಈ ನನ್ನ ವೀಡಿಯೋ ಸಿಕ್ಕಿದ್ರೆ ಅಟ್ಲೀಸ್ಟ್ ಕೊಡಗುದೊಂದು ಮೂವಿ ಮಾಡಿ ಅಂತ ನಾನು ಕೇಳ್ಕೊತೀನಿ. ಸೊ ಓವರಾಲ್ ಈ ಮೂವಿ ಅಂತೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್. ಧನ್ಯವಾದಗಳು.